ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸಾವಯವ ಕೃಷಿ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪೀಠಿಕೆ ಸಾವಯವ ಕೃಷಿಯು ನೈಸರ್ಗಿಕವಾಗಿ ವಿಧಾನಗಳು ಮತ್ತು ಸಾಧನಗಳನ್ನು ಬಳಸಿ ಬೆಳೆಗಳನ್ನು ಬೆಳೆಯುವುದನ್ನು ಒಳಗೊಂಡಿದೆ. ಇದು ನೈಸರ್ಗಿಕ ರೀತಿಯಲ್ಲಿ ಪ್ರಾಣಿಗಳನ್ನು ಸಾಕುವುದನ್ನು ಸಹ ಒಳಗೊಂಡಿದೆ. ಸಾವಯವ ಕೃಷಿಯು ಯಾವಾಗಲೂ ಪ್ರಯೋಜನಕಾರಿಯಾಗಿದೆ ಮತ್ತು ಭೂಮಿಯ ಮೇಲೆ ಜೀವವನ್ನು ಉಳಿಸಿಕೊಳ್ಳಲು ಪ್ರಕೃತಿಯನ್ನು ಉತ್ತೇಜಿಸುತ್ತದೆ. ವಿವರಣೆ: ನಗರೀಕರಣ ಮತ್ತು ಕೈಗಾರೀಕರಣದ ನಂತರ ಜನಸಂಖ್ಯೆಯ ಸ್ಫೋಟಕವು ಪರಿಸರವಾದಿಗಳು ಮತ್ತು ಸರ್ಕಾರಗಳು ಕಾಳಜಿ ಕಾರಣಗಳಲ್ಲಿ ಒಂದಾಗಿದೆ. ನಮ್ಮ ಬೆಳೆಯುತ್ತಿರುವ ಜನಸಂಖ್ಯೆಯು ಹಸಿವನ್ನು ಪೂರೈಸಲು ಕೃತಕ ವಿಧಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಉತ್ಪಾದನೆಯ ಸಮಯವನ್ನು ಹೆಚ್ಚಿಸಲು ಕಡಿಮೆ ಮಾಡಲು ಹಾನಿಕಾರಕ ಕೃಷಿಯ ಪದ್ಧತಿಗಳನ್ನು ಒಳಗೊಂಡಿದೆ. ಈ ವಿಧಾನಗಳಲ್ಲಿ ರಾಸಾಯನಿಕ ಗೊಬ್ಬರಗಳು, ಹಾನಿಕಾರ ಕೀಟನಾಶಕಗಳು, ಶಿಲೀಂಧ್ರಗಳು, ಸಸ್ಯನಾಶಗಳು ಮತ್ತು ಕೀಟನಾಶಕಗಳ ಬಳಕೆಯನ್ನು ಬೆಳೆಗಳ ಉತ್ಪಾದನೆಯ ದರವನ್ನು ಸುಧಾರಿಸುತ್ತದೆ. ಈ ತಂತ್ರಗಳನ್ನು ರೈತರಿಗೆ ತಮ್ಮ ಇಳುವರಿಯನ್ನು ಸುಧಾರಿಸಲು ಸಹಾಯ ಮಾಡಬಹುದಾದರೂ ಅವು ಪ್ರಕೃತಿಯಲ್ಲಿ ದೂರದೃಷ್ಟಿಯನ್ನು ಹೊಂದಿದೆ ಮತ್ತು ನಾವು ಸೇವಿಸುವ ಆಹಾರದ ವಿಷವನ್ನು ಉಂಟು ಮಾಡಬಹುದು. ಆದ್ದರಿಂದ ಮಾನವ ನಾಗರಿಕತೆಯ ಮೇಲೆ ಈ ದುರಂತವನ್ನು ತಡೆಗಟ್ಟಲು ಸಾವಯವ ಕೃಷಿಯು ಒಂದು ಪರಿಹಾರವಾಗಿದೆ. ಉಪಸಂಹಾರ: ಸಾವಯವ ಕೃಷಿ ನೈಸರ್ಗಿಕವಾಗಿಯೂ ಆದ್ದರಿಂದ ಯಾವಾಗಲೂ ಆದ್ಯತೆಯ ಧಾನ್ಯಗಳ ಮತ್ತು ಮಣ್ಣಿನ ಗುಣಮಟ್ಟವು ಪ್ರಾಚೀನ ಕೃಷಿಯ ಪರಂಪರೆಯನ್ನು ಕಾಪಾಡಿಕೊಳ್ಳಲು ನಾವು ಸಾವಯವ ಕೃಷಿ ಪದ್ಧತಿಯನ್ನು ನಾವು ಮಾಡಬೇಕು. ವಾಸ್ತವವಾಗಿ ಅಜೈವಿಕ ಕೃಷಿಗಿಂತ ಸಾವಯವ ಕೃಷಿ ಹೆಚ್ಚು ಲಾಭದಾಯಕ ಕೃಷಿಯಾಗಿದೆ ಎಂದು ಹೇಳಬಹುದಾಗಿದೆ. ಇವತ್ತಿನ ಸಾವಯವ ಕೃಷಿ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.